ನಮಸ್ತೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಳಸಿ ಗಿಡಕ್ಕೆ ಅತ್ಯಂತ ಪವಿತ್ರ ಸ್ಥಾನವಿದೆ. ಪ್ರತಿ ಮನೆಯ ದೇವರ ಮೂಲೆಯಲ್ಲಿ ತುಳಸಿ ಗಿಡ ಇಲ್ಲ ಅಂದರೆ ಪ್ರತಿ ಮನೆಯ ಮುಂದೆ ತುಳಸಿ ಗಿಡ ಇದ್ದರೆ ಅದು ಲಕ್ಷ್ಮೀದೇವಿಯ ನಿವಾಸ, ನೆಲೆ ಅಂತ ಹಿರಿಯರು ಕರೀತಾರೆ. ತುಳಸಿ ಗಿಡದಲ್ಲಿ ಕಪ್ಪು ಇರುವೆಗಳು ಓಡಾಡ್ತಾ ಇರೋದನ್ನು ನಾವು ನಮ್ಮ ಮನೆಯಲ್ಲಿ ನೋಡಿದ್ವಿ. ಅದಕ್ಕೆ ಅರ್ಥ ಏನು ಅಂತ ತಿಳ್ಕೋಬೇಕು ಅಂತ ನಾವು ಪುರೋಹಿತರನ್ನು ಸಂಪರ್ಕಿಸಿದಾಗ ಅವರು ಹೇಳಿದ್ರು, ಇದು ಲಕ್ಷ್ಮೀದೇವಿಯ ಸಂಕೇತ ಅಂತ ಹೇಳಿದ್ರು. ಅದರ ಆಧ್ಯಾತ್ಮಿಕ ವಿಶೇಷತೆಯನ್ನು ನಾನಿವಾಗ ಹೇಳ್ತಾ ಇದ್ದೀನಿ. ತುಳಸಿ ಗಿಡ ಸಾಮಾನ್ಯ ಗಿಡ ಅಲ್ಲ, ಅದು ಶ್ರೀ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಗಿಡ ಅಂತ ನಮಗೆಲ್ಲರಿಗೂ ಗೊತ್ತು. ತುಳಸಿ ಇರುವ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇರಲ್ಲ, ಅಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚು ಇರುತ್ತೆ. ಮತ್ತು ಆ ಮನೆಯಲ್ಲಿ ತುಳಸಿ ಪೂಜೆ ಮಾಡುವುದರ ಕಾರಣ ತುಳಸಿ ಗಿಡದ ಬಳಿ ಇರುವೆಗಳು ಕಾಣಿಸ್ತವೆ ಮತ್ತು ಅದು ಒಳ್ಳೆಯ ಸಂಕೇತ ಅಂತಲೂ ಸಹ ಹೇಳಿದ್ರು. ದೇವರ ಮೂಲೆಯಲ್ಲಿ, ಅದು ವಿಶೇಷವಾಗಿ ತುಳಸಿ ಕಟ್ಟೆಯಲ್ಲಿ ಕಪ್ಪು ಇರುವೆಗಳು ಓಡಾಡ್ತಾ ಇದ್ದರೆ ಅದನ್ನು ಲಕ್ಷ್ಮಿ ಪ್ರವೇಶದ ಸೂಚನೆ ಅಂತ ಹೇಳಿದ್ರು. ಯಾಕಂದರೆ ಇರುವೆಗಳು ಆಹಾರ ಇರೋ ಜಾಗಕ್ಕೆ ಮಾತ್ರ ಬರ್ತವೆ, ಆದರೆ ಇಲ್ಲಿ ಅನ್ನದ ಕೊರತೆ ಇಲ್ಲ, ಈ ಮನೆಯಲ್ಲಿ ಸಮೃದ್ಧಿ ಹೆಚ್ಚುತ್ತಾ ಇದೆ ಅನ್ನೋ ಸೂಚನೆಯನ್ನು ಸೂಚಿಸುತ್ತೆ ಅಂತ ನಮಗೆ ನಮ್ಮ ಪುರೋಹಿತರು ಹೇಳಿದರು. ಲಕ್ಷ್ಮೀದೇವಿ ಅಂದರೆ ಸಂಪತ್ತು, ಸಮೃದ್ಧಿ ಮತ್ತು ಶುಭದ ಸಂಕೇತ. ತುಳಸಿ ಗಿಡವು ಪವಿತ್ರತೆ ಮತ್ತು ದೇವರ ಕೃಪೆಯ ಸಂಕೇತ. ಆದ್ದರಿಂದ ತುಳಸಿ ಬಳಿ ಕಪ್ಪು ಇರುವೆಗಳು ಓಡಾಡುತ್ತಿದ್ದರೆ ಆ ಮನೆಯಲ್ಲಿ ದೈವಿಕ ಶಕ್ತಿ ಇದೆ ಅಂತ ಹೇಳಿದರು. ಮತ್ತು ಇದು ಲಕ್ಷ್ಮೀದೇವಿಯ ಸಾನ್ನಿಧ್ಯ, ಲಕ್ಷ್ಮೀದೇವಿಯ ನೆಲೆ ಇರುವಂತಹ ಸ್ಥಳ ಅಂತ ತಿಳಿಸಿದ್ರು. ತುಳಸಿ ಬಳಿ ಇರುವೆ ಕಂಡರೆ ಅದನ್ನು ನಾವು ಓಡಿಸಬಾರದು, ಅದನ್ನು ಕೊಲ್ಲಬಾರದು, ಅವುಗಳಿಗೆ ಆಹಾರ ಹಾಕಿ ಪುಣ್ಯದ ಕೆಲಸವನ್ನು ಮಾಡಬೇಕು. ಆಗ ಮನೆಯಲ್ಲಿ ನಕಾರಾತ್ಮಕತೆ ಹೋಗಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಅಂತ ಹೇಳಿದರು. ಇವೆಲ್ಲವೂ ನಮ್ಮ ಸಂಪ್ರದಾಯ ಮತ್ತು ಭಕ್ತಿಯ ನಂಬಿಕೆಗಳು. ಇರುವೆಗಳು ಕಾಣಿಸುವುದಕ್ಕೆ ಪ್ರಕೃತಿಯಲ್ಲಿ ಅನೇಕ ಕಾರಣಗಳು ಇದ್ದಾವೆ, ಆದರೆ ಇದನ್ನು ನಾವು ಶುಭ ಸಂಕೇತ ಅಂತ ಪರಿಗಣಿಸಿದ್ವಿ. ತುಳಸಿ ಗಿಡ ಕೇವಲ ಒಂದು ಸಸ್ಯವಲ್ಲ, ಅದು ಭಕ್ತಿ, ಶುದ್ಧತೆ ಮತ್ತು ದೈವಿಕತೆಯ ಸಂಕೇತ. ಅದರ ಬಳಿ ಕಪ್ಪು ಇರುವೆಗಳು ಕಾಣಿಸಿದರೆ ಅದನ್ನು ಲಕ್ಷ್ಮೀದೇವಿಯ ಆಶೀರ್ವಾದ ಅಂತ ನಂಬಬಹುದು. ಮನೆಯಲ್ಲಿ ತುಳಸಿ ಪೂಜೆ, ಶುಭ ಚಿಂತನೆ ಮತ್ತು ದಾನ ಧರ್ಮ ಇದ್ದರೆ ಅಲ್ಲಿಗೆ ಸದಾ ಸಕಾರಾತ್ಮಕ ಶಕ್ತಿ ಬರುತ್ತದೆ ಎಂಬ ನಂಬಿಕೆಯನ್ನು ಅವರು ನಮಗೆ ತಿಳಿಸಿದ್ರು. ಅಂದರೆ ಲಕ್ಷ್ಮಿ ಯಾವುದಾದರೂ ರೂಪದಲ್ಲಿ ಬರಬಹುದು, ಅದನ್ನು ಹೇಳೋಕ್ಕೆ ಆಗಲ್ಲ. ಅದರಲ್ಲೂ ನಿಮ್ಮ ಮನೆಯಲ್ಲಿ ದೇವರ ಮೂಲೆಯಲ್ಲಿ ತುಳಸಿ ಗಿಡದಲ್ಲಿ ಲಕ್ಷ್ಮಿಯೇ ಬಂದಿದ್ದಾಳೆ, ನೀವು ಅದನ್ನು ಪೂಜೆ ಮಾಡಿ ಓಡಿಸೋ ಪ್ರಯತ್ನ ಮಾಡಬೇಡಿ. ಅದು ಇರುವಷ್ಟು ದಿನ ಸುಖವಾಗಿ ಅಲ್ಲಿ ಇರಲಿ, ನಿಮ್ಮ ಮನೆ ಅಭಿವೃದ್ಧಿ ಆಗುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಯಾವುದೇ ಜಗಳ ಮನಸ್ತಾಪಗಳು ಇದ್ದರೆ ದೂರವಾಗುತ್ತೆ ಅಂತ ಹೇಳಿದ್ರು. ನಿಜವಾಗ್ಲೂ ಅವರು ಹೇಳಿದಂತೆಯೇ ನಮ್ಮ ಮನೆಯಲ್ಲಿ ಈಗ ಶಾಂತಿಯಿಂದ ಇದ್ದೀವಿ. ಮನಸ್ತಾಪಗಳು ತುಂಬ ನಡೀತಾ ಇತ್ತು, ಈಗ ಯಾವ ಮನಸ್ತಾಪಗಳು ಇಲ್ಲ, ಎಲ್ಲ ಜಗಳಗಳು ದೂರವಾಗಿವೆ, ಮನಸ್ತಾಪಗಳು ದೂರವಾಗಿವೆ ಮತ್ತು ನಮ್ಮ ಮನೆಯಲ್ಲಿ ಶಾಂತಿಯಿಂದ ನಾವು ಜೊತೆಯಾಗಿ ಇದ್ದೀವಿ. ಇದಕ್ಕೆ ಲಕ್ಷ್ಮೀದೇವಿಗೆ ನಾನು ತುಂಬ ವಂದನೆಗಳನ್ನು ಹೇಳ್ತೀನಿ. ನೀವು ಸಹ ಈ ಕಪ್ಪು ಇರುವೆಗಳು ಮನೆಯಲ್ಲಿ ತುಳಸಿ ಗಿಡದಲ್ಲಿ ಬಂದರೆ ದೈವಿಕ ರೂಪ ಅಂತ ನೋಡಿ. ಇಷ್ಟು ಹೇಳಿ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ಸದ್ಯದಲ್ಲಿಯೇ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು.
ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕದಲ್ಲಿ ಇರುವ ಎಲ್ಲರೂ ಆರಾಮವಾಗಿರಲಿ, ಸುಖವಾಗಿರಲಿ, ಸಮೃದ್ಧಿ ಅವರಿಗೆ ಕೊಡಲಿ ಲಕ್ಷ್ಮೀದೇವಿ. ನಮಸ್ತೆ.